ಎಸ್ಜೆಎಂ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನ ಮತ್ತು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ. ಎಸ್ಜೆಎಂ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಭಾರತದ ಪ್ರಥಮ ಶಿಕ್ಷಣ ಮಂತ್ರಿಯಾಗಿದ್ದ ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನಾಚರಣೆಯನ್ನು ನವೆಂಬರ್ 11ರಂದು ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ಭಾವಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿ, ರಾಷ್ಟ್ರದ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶಿಕ್ಷಣದ ಮಹತ್ವ ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಮನೋಜ್ಞವಾಗಿ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ.ಜಿ. ಚೌಹಾಣ್ ಮಾತನಾಡಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಶಿಕ್ಷಣದ ಮೂಲಕ ಸಮಾಜ ಪರಿವರ್ತನೆಗೆ ಬದ್ಧರಾಗಿದ್ದರು. ಸ್ವಾತಂತ್ರ್ಯೋತ್ತರ ಭಾರತದ ಶಿಕ್ಷಣ ಕ್ಷೇತ್ರದ ಬುನಾದಿಯನ್ನು ಅವರು ನಿರ್ಮಿಸಿದರು. ಅವರ ದೃಷ್ಟಿಯಿಂದಲೇ ಇಂದಿನ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣದ ಮಾರ್ಗ ಸುಗಮಗೊಂಡಿದೆ ಎಂದು ಹೇಳಿದರು. ಉಪನ್ಯಾಸಕರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಕೆ ಮಾತನಾಡಿ, ಮೌಲಾನಾ ಆಜಾದ್ ರವರು ಪ್ರಥಮ ಶಿಕ್ಷಣ ಮಂತ್ರಿಯಾಗಿ ದೇಶಾದ್ಯಂತ ವಸತಿ ಶಾಲೆಗಳ ಸ್ಥಾಪನೆಗೆ ಮುಂದಾಗಿದ್ದರು. ಅವರ ಮಾರ್ಗದರ್ಶನಗಳು ಇಂದಿನ ಯುವಜನತೆಗೆ ಮಾರ್ಗದರ್ಶಕವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸದಾಶಿವ ನಾಯ್ಕ್, ಸುಬ್ರಹ್ಮಣ್ಯ ನೇತ್ರಾವತಿ, ದೈಹಿಕ ಶಿಕ್ಷಕ ರಘು, ಯೋಗರಾಜ್ ಮತ್ತು ತಿಪ್ಪೇಸ್ವಾಮಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಅರವಿಂದ್ ನಾಯಕ್ ನಿರೂಪಿಸಿದರು ಮತ್ತು ಧನ್ಯವಾದಗಳನ್ನು ಮೃತ್ಯುಂಜಯ ಸಲ್ಲಿಸಿದರು. ವರದಿ ಪ್ರದೀಪ್ HE, ತರೀಕೆರೆ, NKS TV. ಮರಣೋತ್ತರವಾಗಿ ಅವರಿಗೆ 1997ರಲ್ಲಿ ಸಾಧನೆಗಳನ್ನು ಮಾಡಿದಂತ ನಮ್ಮ ಭಾರತ ಸರ್ಕಾರ 1992 ಅಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವ ಕೊಟ್ಟಿದ್ದು. 1958 ಫೆಬ್ರವರಿ 22ರಲ್ಲಿ ಅವರು ನಿಧನರಾಗಿದ್ದಾರೆ. ಸೊ ಅಷ್ಟೇ ಅಲ್ಲದೆ ನಮ್ಮ ಕಲಾಂ ಆಜಾದ್ ಅವರು 1919ರಲ್ಲಿ ರೌಲತ್ ಕಾಯ್ದೆಯ ಕೆಲವೊಂದು ಇವುಗಳನ್ನು ಕೂಡ ವಿರೋಧಿಸಿರ್ತಾರೆ. ರೌಲತ್ ಕಾಯ್ದೆಯ ಒಂದು ಕೆಲವೊಂದು ರೂಲ್ಸ್ ಗಳನ್ನು ಕೂಡ ಅವರು ವಿರೋಧಿಸಿರ್ತಾರೆ. ಗಾಂಧೀಜಿಯವರ ಹಿಂಬಾಲಕರಾಗಿದ್ದರು. ಗಾಂಧೀಜಿಯ ಮಹಾನ್ ಮೇಧಾವಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾರೆ. ಈ ದಿನವನ್ನೇ ಯಾಕೆ ಆಚರಣೆ ಮಾಡಬೇಕು ನಾವು ಅಂತ ನಾವು ಕೇಳಬೇಕಾಗುತ್ತೆ, ಹೌದಾ? ಹಾಗಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು? ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಂತವರು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಾರೆ. ಅವರ ಕೊಡುಗೆಗಳು ಬರ್ತಾನೆ, ಅವರ ಕೊಡುಗೆಗಳಿದ್ದಾಗ ಮಾತ್ರ ಅವರ ಒಂದು ಹುಟ್ಟಿದ ಬಗ್ಗೆ ಜನ್ಮದಿನ ಕಳೆ ಬರುತ್ತೆ. ಹಾಗಾಗಿ ಈ ದಿನ ಅವರ ಹುಟ್ಟಿದ ದಿನವನ್ನ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಈ ದಿನ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಕೊಟ್ಟಂತ ಕೊಡುಗೆಗಳೇನು ನೋಡಿ. 1947ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಡಿವೈಡ್ ಆಗುತ್ತೆ, ಹೌದಾ? ದ್ವಿರಾಷ್ಟ್ರಗಳಾದವು. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ಪರವಾಗಿ ಈ ಒಂದು ದ್ವಿರಾಷ್ಟ್ರ ನೀತಿಯನ್ನ, ಎರಡು ರಾಷ್ಟ್ರಗಳ ಒಂದು ಎಲ್ಲ ಉಪನ್ಯಾಸಕರು, ನಮ್ಮ ಬೋಧಕೇತರ ಸಿಬ್ಬಂದಿಯವರ್ಗ, ನಮ್ಮ ಯೋಗರಾಜ್ ಆಗ್ಬೋದು, ನಮ್ಮ ವಿವೇಕ್ ಅವರು ಆಗ್ಬೋದು, ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ನಾನು 30 ವರ್ಷ ಸರ್ವಿಸಲ್ಲಿ ನಾನು ಈ ರೀತಿ ವ್ಯವಸ್ಥೆಯನ್ನು ಎಂದೂ ಕಂಡಿಲ್ಲ, ಕಾಣಬಾರದು ಈ ವ್ಯವಸ್ಥೆಯನ್ನು. ಆದ್ರಿಂದ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪ್ರತಿದಿನ ಕಾಲೇಜಿಗೆ ಬರಲೇಬೇಕು, ಗುರುಗಳ ಉಪನ್ಯಾಸವನ್ನು ಕೇಳಬೇಕು, ನೀವು ದೊಡ್ಡವರಾಗಬೇಕು, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು. ಇದು ಬಹಳ ಮುಖ್ಯ. ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಹೇಳಿ ಆಗಲೇ ಪ್ರಬಂಧ ವರ್ಗಮರಿ ಅಂತ ಹೇಳಿ ಎಲ್ಲರೂ ಮನೆಗೆ ಬರ್ಕೊಂಡು ಬರ್ರಿ. ನಿಮಗೆ ವಾರ್ಷಿಕೋತ್ಸವದಾಗ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನ ಈಗ ನಾವು ಅನೌನ್ಸ್ ಮಾಡ್ಕೊಳ್ತಾವ, ಅವಾಗ ಪ್ರೈಸ್ಗಳನ್ನು ಕೊಡ್ತೇವೆ. ಮನೆಯಲ್ಲೇ ಬರ್ಕೊಂಡು ಬರ್ರಿ, ಚೆನ್ನಾಗಿ ನೋಡೋಣ ಯಾರ್ಯಾರು ಚೆನ್ನಾಗಿ ಬರ್ಕೊಂಡು ಬರ್ತೀವಿ ಕೊಡ್ತಾರೆ. ಆದ್ರಿಂದ ಇದು ಶಿಕ್ಷಣ ಎಂಬುದು ಅತಿ ಮೂಲಭೂತ ಅವಶ್ಯ ಅನ್ನತಕ್ಕಂಥ ಮಾತನ್ನ ಮೌಲಾನಾ ಅವರು ಹೇಳಿರ್ತಕ್ಕಂಥ ಮಾತನ್ನ ನೆನಪಿಡ್ರಿ. ಉತ್ತಮ ಶಿಕ್ಷಣ ವ್ಯವಸ್ಥೆ ಏನೈತಲ್ಲ, ಇದು ಅಡಿಪಾಯದ ಮೇಲೆ ಮಾತ್ರ ನಮ್ದ ಸದೃಢ ಸಶಕ್ತ ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದೆ ಸಾಧ್ಯ ಆದಷ್ಟು ರೆಗ್ಯುಲರ್ ಬಹಳ ಜನ ಕೆಲವು ರೆಗ್ಯುಲರ್ ಹುಡುಗರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರ್ಯಾರು ಬರ್ತಾ ಇದ್ದಿಲ್ಲ ಅವರು ಕಂಟಿನ್ಯೂ ಕಾಲೇಜಿಗೆ ಬರಬೇಕು. ನಮ್ಮ ಮೇಷ್ಟ್ರು ಅವಾಗ ಹೇಳ್ತಿರ್ತಾರೆ, ಸರ್ ಹುಡುಗರು ಎಲ್ಲರೂ ಬಂದ್ರೆ ಇನ್ನೂ ಚೆನ್ನಾಗಿ ನಾವು ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬಹುದು ಅನ್ನುವಂತ ಮಾತನ್ನ. ಆದ್ರಿಂದ ನೀವೆಲ್ಲ ಕಾಲೇಜಿಗೆ ಬರ್ರಿ. ಇವತ್ತು ನವೆಂಬರ್ 11
ಇಂದು ದಿನಾಚರಣೆ ಇರೋದು ಮೌಲಾನಾ ಅಬ್ದುಲ್ ಆಜಾದ್ ಅವರ ದಿನಾಚರಣೆ ಇವತ್ತು ಶಿಕ್ಷಣ ದಿನಾಚರಣೆ ಅಂತ ಹೇಳಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಏನ್ ಸರ್ ಪರೀಕ್ಷೆಗಳಿದ್ದು ಮತ್ತೆ ಹಿಂಗೆ ಅಲ್ಲ ಅಂತ ಹೇಳಿ ಸರ್ಕಾರದ ಆದೇಶ